ಇನ್ನು ಬಿಡದಿ ಟೌನ್ಶಿಪ್ ವಿಚಾರ. ಸೊ ಇದು ರಾಜಕೀಯ ಜಿದ್ದಾಜಿದ್ದಿಗೆ ಈಗ ಕಾರಣವಾಗ್ಬಿಡುತ್ತೆ. ಇವ್ರು ಆಡ್ತಾ ಇರೋದು ಹೆಂಗಿದೆ ಅಂತ ಹೇಳಿದ್ರೆ, ಇತ್ತ ಕೋಲು ಮುರಿತಾ ಇಲ್ಲ, ಹಾವು ಸಾಯ್ತಾ ಇಲ್ಲ ಅನ್ನೋ ರೀತಿಇದೆ. ಸೊ ಇಬ್ರು ಕೂಡ ನೀವು ಇಲ್ಲಿಗೆ ಬನ್ನಿ, ನೀವು ಅಲ್ಲಿಗೆ ಬನ್ನಿ, ನೀವು ಬನ್ನಿ ಅನ್ನೋ ರೀತಿಯಲ್ಲೇ ಹಗ್ಗ ಜಗಾಟ ಮಾಡ್ತಾ ಇದಾರೆ. ಬಿಟ್ರೆ ಇಬ್ರು ಕೂಡ ಬರೀ ತೋಳೇರಿಸಿದ್ದೇ ಬಂತು ಬಿಟ್ರೆ ಇನ್ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಇದರಲ್ಲಿ ಆಗಿಲ್ಲ. ಸೊ ಆಕ್ಚುಲ್ ಆಗಿ ಆಗ್ಬೇಕಾಗಿರುವಂಥದ್ದು ಅಲ್ಲಿರುವಂತಹ ಬಿಡದಿ ರೈತರ ಗೋಳು ಏನಿದೆಯಲ್ಲ, ಸಂಕಷ್ಟ ಏನಿದೆಯಲ್ಲ, ಅದನ್ನ ಆಲಿಸಬೇಕಾದಂಥ ಒಂದು ಕೆಲಸ ಆಗಬೇಕಾಗಿತ್ತು. ಆದರೆ ಇಬ್ರೂ ಕೂಡ ಮಾಡ್ತಾ ಇಲ್ಲ. ಅದು ಎಚ್ ಡಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಇಬ್ರು ಕೂಡ ಬರೀ ಪ್ರತಿಷ್ಠೆಗೋಸ್ಕರ ಬಡದಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಜನಸಾಮಾನ್ಯರಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಇವತ್ತೇನಾಗಿದೆ ಹಾಗಾದ್ರೆ ಈ ವಿಚಾರವಾಗಿ ಈಗ ಮತ್ತೊಮ್ಮೆ ಪತ್ರ ಬರೆದಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 27ಕ್ಕೆ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಮಾಡಿದ್ದಾರೆ. ಜೊತೆಗೆ ತಮ್ಮ ಟಿಪಿ ಏನಿದೆಯಲ್ಲ, ಟೂರ್ ಪ್ಲಾನ್, ಸೊ ಅದನ್ನು ಕೂಡ ಅದರ ಜೊತೆಗೆ ಲಗತ್ತಿಸಿದ್ದಾರೆ. ಇದಕ್ಕೆ ಡಿ ಕೆ ಏನು ಉತ್ತರವನ್ನು ಕೊಡ್ತಾರೆ ಸಿಎಂ, ಬನ್ನಿ ನೋಡೋಣ. ಬಿರಿ ಬಿಡದಿ ಯೋಜನೆ ನಾ ಬರೇ ನೀಡೆ ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡ್ದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸಿಕೊಳ್ತಕ್ಕಂಥ. ನಮ್ಮನೆ ನೀನ್ ಬಾ, ನಿಮ್ಮನೆ ನಾನ್ ಬಾ, ಇಷ್ಟೇ ನಡೀತಾ ಇರೋದು. ಬಿಡದಿ ಟೌನ್ಶಿಪ್ ಈ ಒಂದು ಪ್ರಾಜೆಕ್ಟ್ ಈಗ ರಾಜ್ಯ ರಾಜಕೀಯದಲ್ಲಿ ಅಕ್ಷರಶಃ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಬನ್ನಿ, ಚರ್ಚೆ ಮಾಡೋಣ ಅಂತ ಆಹ್ವಾನ ನೀಡಿದ್ರೆ ಆ ಆಹ್ವಾನವನ್ನೇ ಅಸ್ತ್ರ ಮಾಡಿಕೊಂಡಿರುವ ಕುಮಾರಸ್ವಾಮಿ 4 ಗೋಡೆಗಳ ನಡುವಿನ ಚರ್ಚೆ ಬೇಡ, ರೈತರ ಕಣ್ಣೀರು ಒರೆಸೋಣ ಬನ್ನಿ ಅಂತ ಮೊನ್ನೆ ಪತ್ರ ಬರೆದಿದ್ರು. ಇದೀಗ ಇಂದು ಎಚ್ಡಿಕೆ ಸಿಎಂ ಡಿಕೆಶಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಶನಿವಾರ ಅಂದ್ರೆ ಜೂನ್ 27ರಂದು ಬೈರಮಂಗಲಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಜೂನ್ 27ರ ಇಡೀ ದಿನವನ್ನ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಮೀಸಲಿಟ್ಟಿರೋ ಎಚ್ಡಿಕೆ ಡಿಕೆ ಬರ್ಲಿ ಬಿಡ್ಲಿ ಬೈರಮಂಗಲದ ಗ್ರಾಮಸ್ಥರ ಜೊತೆ ಸಭೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಜೂನ್ 27ರಂದು ಬಿಡದಿಯಲ್ಲಿ ಅಪ್ಪಿಕೋ ಚಳವಳಿ. ಅತ್ತ ನಾಯಕರು ಪತ್ರ ಸಮರ ನಡೆಸುತ್ತಿದ್ರೆ, ಇತ್ತ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮದಲ್ಲಿ ಬಂಡಾಯದ ಕಹಳೆ ಮೊಳಗಿದೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿರುವ ಬರೋಬ್ಬರಿ 10 ಲಕ್ಷ ಮರಗಳನ್ನು ಉಳಿಸಲು ನಮ್ಮ ಭೂಮಿ ನಮ್ಮ ಹಕ್ಕು ಅಸ್ತ್ರದೊಂದಿಗೆ ಜೂನ್ 27ರಂದು ರೈತರು ಅಪ್ಪಿಕೋ ಚಳವಳಿಗೆ ಮುಂದಾಗಿದ್ದಾರೆ. ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕುಮಾರಸ್ವಾಮಿ ಕೈಬಿಟ್ಟ ಯೋಜನೆಯನ್ನ ನೀವ್ಯಾಕೆ ಮತ್ತೆ ಕೆದಕ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನೊಂದೆಡೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಕೂಡ ರೈತರ ಜೊತೆ ಸಭೆ ಮಾಡಲು ಸರ್ಕಾರಕ್ಕೆ ಭಯವೇ ಅಂತ ಚಾಟಿ ಬೀಸಿದ್ದಾರೆ. ಆದರೆ ಡಿಕೆಶಿ ಪರ ಬ್ಯಾಟ್ ಬೀಸಿರುವ ಬಿಜೆಪಿ ಉಚ್ಚಾಟಿತ ಶಾಸಕ ಸೋಮಶೇಖರ್ ಏನೇ ಇದ್ರೂ ವಿಧಾನಸೌಧದಲ್ಲೇ ಸಭೆಯಾಗ್ಲಿ ಎಂದಿದ್ದಾರೆ. ಬಿರಿ ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಟಿದೆ. ನಾ ಬರೇ ನೀ ಬಿಡೆ, ನಮ್ಮನೆ ನೀನ್ ಬಾ, ನಿಮ್ಮನೆ ನಾನ್ ಬಾ, ಇಷ್ಟೇ ನಡೀತಾ ಇರೋದು. ಇಲ್ಲಿ ಬಿಡದಿ ಪ್ರಾಜೆಕ್ಟು ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ರು ಅಂತ ಅವರೇ ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಇರಬೇಕೇನೋ ಅಲ್ಲಿ, ಯಾಕೆಂದರೆ ಅಲ್ಲಿ ಹೋಗಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಇದೇ ಇಶ್ಯೂನಲ್ಲಿ 3-4 ಸಲ ಕೃಷ್ಣಾದಲ್ಲಿ ರೈತರನ್ನ ಕರೆದ್ರು, ಕೇಳಿದ್ರು. ರೈತರು ಅದು ಬೇಡ ಅಂತಂದಾಗ ಕೈ ಬಿಟ್ಟಂಥ ಪ್ರಸಂಗ ನಾವೆಲ್ಲರೂ ಕೂಡ ಇಲ್ಲಿ ಕಣ್ಮುಂದೆ ಕಾಣ್ತೇವೆ. ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟಾರೆ, ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಬಿಡದಿ ಟೌನ್ಶಿಪ್ ಯೋಜನೆ ಮಣ್ಣಿನ ಮಗ ಮತ್ತು ಬಂಡೆ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಜೂನ್ 27ರಂದು ಬೈರಮಂಗಲದಲ್ಲಿ ನಡೆಯಲಿರುವ ಎಚ್ಡಿಕೆ ಖುದ್ದು ಭೇಟಿ ಹಾಗೂ ರೈತರ ಅಪ್ಪಿಕೋ ಹೋರಾಟ ಹೇಗಿರುತ್ತೆ? ಸಿಎಂ ಡಿಕೆಶಿ ಕುಮಾರಸ್ವಾಮಿ ಅವರ ಸವಾಲನ್ನ ಸ್ವೀಕರಿಸಿ ಬಿಡದಿ ಭೂಮಿಗೆ ಬರ್ತಾರಾ? ಕಾದು ನೋಡಬೇಕಿದೆ. ಸುನಿಲ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.